ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ರಾಮನವಮಿ, ಹಾಗಾಗಿ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತು ತುಂಬಾನೇ ವಿಶೇಷವಾದ ದಿನ. ಸಂಡೇ ರಾಮನವಮಿ, ನಾನ್ ವೆಜ್ ಅಂತೂ ತಿನ್ನೋ ಹಾಗೆ ಇಲ್ಲ. ಆ್ಯಂಡ್ ಎಲ್ಲ ಇವತ್ತು ವೆಜ್ ಕುಕಿಂಗ್ ಇರುತ್ತೆ ಮನೆಯಲ್ಲಿ. ಮಾರ್ನಿಂಗ್ ಪೋಹ ಮಾಡಿದ್ದೆ, ಸ್ವೀಟ್ ಆ್ಯಂಡ್ ಖಾರ ಅವಲಕ್ಕಿ ಎರಡು ತುಂಬಾ ಚೆನ್ನಾಗಾಗಿತ್ತು. ಇವತ್ತು ಒಂದು ರ್ಯಾಂಡಮ್ ಆಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಯಾವಾಗಲೂ ವಾಯ್ಸ್ ಓವರ್ ವ್ಲಾಗ್ಸ್ನೇ ಮಾಡ್ತಾ ಇದ್ದೆ. ಫಸ್ಟ್ ಟೈಮ್ ಈ ಥರ ನಾನೊಂದು ವಿಡಿಯೋನ ಮಾಡ್ತಾ ಇರೋದು. ಆ್ಯಂಡ್ ಈವ್ನಿಂಗ್ ಶಾಪಿಂಗ್ ಹೋಗೋ ಪ್ಲ್ಯಾನ್ ಇದೆ. ಲಾಸ್ಟ್ ಟೈಮ್ ರಿಲಯನ್ಸ್ ಟ್ರೆಂಡ್ಸ್ಗೆ ಹೋದವಾಗ ಒಂದಿಷ್ಟು ಕೂಪನ್ಸ್ಗಳನ್ನ ಕೊಟ್ಟಿದ್ರು ಶಾಪ್ ಮಾಡಿದಾಗ. ಈ ಸಲ ರಿಲಯನ್ಸ್ ಟ್ರೆಂಡ್ಸ್ ಅಲ್ಲ, ರಿಲಯನ್ಸ್ ಫುಟ್ವೇರ್ ಶಾಪಿಂಗ್ ಮಾಡೋದಕ್ಕೆ ಒಂದಿಷ್ಟು ಕೂಪನ್ಸ್ ಇದೆ. 1500 ಶಾಪ್ ಮಾಡಿದ್ರೆ 500 ರೂಪೀಸ್ ಆಫ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು 5-6 ಕೂಪನ್ಸ್ ಇದೆ. ಸೊ ಫ್ರೆಂಡ್ ಜೊತೆಗೆ ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ ಈವ್ನಿಂಗು. ಮಧ್ಯಾಹ್ನ ಲಂಚ್ಗೆ ಮಸಾಲ ಪಾಪಡ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ ಒಂದು ಪಾಪಡ್ನ ನಾವು ತೊಗೊಂಬಂದಿದ್ದು ತುಮಕೂರಿನ ಮಂಡಿಪೇಟೆನಲ್ಲಿ. ಎಲ್ಲ ಕಡೆ ಸಿಗುತ್ತೆ ಆ್ಯಂಡ್ ತುಂಬ ದೊಡ್ಡದಾಗಿರುತ್ತೆ ಸೈಜಲ್ಲಿ. ಹಾಗೆ ಸಾಲ್ಟಿ ಅಥವಾ ಸ್ಪೈಸಿ ಏನೂ ಇರೋದಿಲ್ಲ, ತುಂಬ ಸಪ್ಪೆ ಇರುತ್ತೆ. ಹಾಗಾಗಿ ಮಸಾಲ ಪಾಪಡ್ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ 2-3 ಸಲ ಟ್ರೈ ಮಾಡಿದ್ದೀನಿ ಮನೇಲಿ, ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಎರಡು ಕಡೆ ಎಣ್ಣೆನ ಹಚ್ಬಿಟ್ಟು ನೀಟಾಗಿ ಫ್ರೈ ಮಾಡಿದ್ದೀನಿ. ಇವಾಗ ಹಾಗೆ ಸಾಲ್ಟ್ ಹಾಕ್ತಾಯಿದ್ದೀನಿ ಆ್ಯಂಡ್ ದೆನ್ ಸ್ವಲ್ಪ ಚಿಲ್ಲಿ ಪೌಡರ್ನೂ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂಚೂರು ಪೀನಟ್ಸ್ನ ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಕ್ಯಾರೆಟ್ ತುರಿನ ಹಾಕಬೇಕು. ಆ್ಯಂಡ್ ದೆನ್ ಸ್ವಲ್ಪ ಇದೊಂದು ಕೊರಿಯಾಂಡರ್ ಲೀವ್ಸ್ನ ಹಾಕಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಮನೇಲಿ ಟ್ರೈ ಮಾಡಿ ನೋಡಿ. ಟೊಮೆಟೊ ಬೇಕಾದ್ರೆ ಟೊಮೆಟೊನೂ ಹಾಕೋಬೋದು, ಹಾಗೆ ಸೇವನು ಹಾಕೋತಾರೆ ಕೆಲವರು. ಇನ್ನು ಕಾಂಗ್ರೆಸ್ ಮಸಾಲ ಇದೆ, ಅದ್ರ ಜೊತೆಗೆ ಕುಕುಂಬರ್ ಸ್ಲೈಸಸ್ ಇದೆ. ಸೊ ಇವತ್ತಿನ ಲಂಚ್ಗೆ ರಾಗಿ ಮುದ್ದೆನ ಪ್ರಿಪೇರ್ ಮಾಡಿದ್ದೆ. ರೈಸ್ ಏನು ಬೇಡ ಅಂತ ಅಂದರು ಹಸ್ಬೆಂಡ್, ರಾಗಿ ಮುದ್ದೆ ಸಾಕು ಅಂತ ಹೇಳಿಬಿಟ್ಟು. ಹಾಗೆ ಇದ್ರ ಜೊತೆಗೆ ಒಂದು ಪೀನಟ್ಸ್ ಚಟ್ನಿನ ಮಾಡಿದ್ದೀನಿ. ನಾನು ಯೂಶ್ವಲಿ ಇಷ್ಟು ಚಿಕ್ಕ ಸೈಜಲ್ಲೇ ತಿನ್ನೋದು ಮುದ್ದೆ. ಇವತ್ತು ರೈಸ್ ಮಾಡಿಲ್ಲ, ಹಾಗಾಗಿ ಇಷ್ಟು ದೊಡ್ಡ ಸೈಜ್ ಇಟ್ಕೊಂಡಿದ್ದೀನಿ. ಸೊ ಒಂದಿಷ್ಟು ಮುದ್ದೆ, ಒಂದು ಪೀನಟ್ಸ್ ಚಟ್ನಿ, ಹಾಗೆ ಮಸಾಲ ಪಾಪಡ್, ಕಾಂಗ್ರೆಸ್ ಮಸಾಲ, ಹಾಗೆ ಕುಕುಂಬರ್ ಸ್ಲೈಸಸ್, ಇದಿಷ್ಟು ಆಗಿದೆ ನಮ್ಮ ಇವತ್ತಿನ ಲಂಚ್. ರಾಗಿ ಮುದ್ದೆ ಇಷ್ಟಪಡೋರು ಖಂಡಿತವಾಗ್ಲೂ ಕಮೆಂಟ್ ಹಾಕಿ. ಹಾಗೆ ಊಟ ಆದಮೇಲೆ ನಾನು ಮಜ್ಜಿಗೆನ ಮಾಡ್ಕೋತಾ ಇದ್ದೀನಿ. ಇವಾಗ ಸಿಕ್ಕಾಪಟ್ಟೆ ಸೆಕೆ ಇರೋದ್ರಿಂದ ಸ್ವಲ್ಪ ಬಾಡಿನ ಕೂಲಾಗಿ ಇಟ್ಕೋಬೇಕು. ಹಾಗಾಗಿ ಸ್ವಲ್ಪ ಮೊಸರನ್ನ ಹಾಕಿ, ಅದಾದಮೇಲೆ ಒಂದಿಷ್ಟು ಸಾಲ್ಟ್ ಹಾಕಿ ಈ ಒಂದು ಶೇಕರಲ್ಲಿ ಶೇಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬ್ಲೆಂಡಾಗಿ ಬರುತ್ತೆ. ಹಾಗೆ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಬೋದು. ಸೊ ನಾನಿವಾಗ ಮಜ್ಜಿಗೆನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಥರದ ಮಸಾಲನ ಹಾಕಿಲ್ಲ ನೋಡಿ. ತುಂಬ ಜನ ನೀರು ಮಜ್ಜಿಗೆನ ಇಷ್ಟಪಡ್ತಾರೆ. ನನಗೆ ತುಂಬಾ ತೆಳ್ಳಗಿದ್ರೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ಮೀಡಿಯಮ್ ಆಗಿರಬೇಕು, ತುಂಬ ಗಟ್ಟಿಗೂ ಇರಬಾರ್ದು. ಆ್ಯಂಡ್ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಹಾಕಿ ಇವಾಗ ಶೇಕ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ನನ್ನೊಬ್ಳಿಗೆ ಅಷ್ಟೇ. ಸೊ ಒಬ್ಳಿಗಾಗುವಷ್ಟು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ. ಹಾಗೆ ನಿನ್ನೆ ಒಂದಿಷ್ಟು ಕುರ್ತಿನ ತೊಗೊಂಡೆ. ಸೊ ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತ. ಹೇಗಿದೆ ಅಂತ ನೀವೇ ನೋಡಿ, ಕಮೆಂಟ್ ಹಾಕಿ. ಆ್ಯಂಡ್ ಈ ಒಂದು ಕುರ್ತಿನ ತೊಗೊಂಡೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಸೊ ಈ ಕುರ್ತಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ನೆಕ್ಸ್ಟ್ ಬಂದು ಯೆಲ್ಲೋ ಕಲರ್ ಕುರ್ತಿ. ಇದು ಅಷ್ಟೇ ಚೆನ್ನಾಗಿದೆ, ಎಲ್ಲ ಪ್ಯೂರ್ ಕಾಟನ್ನು ತೊಗೊಂಡಿರೋ ಅಂಥದ್ದು. ಸೊ ದಿಸ್ ಈಸ್ ಆಲ್ಸೋ ಗುಡ್. ಯೆಲ್ಲೋ ಕಲರಲ್ಲಿ ಏನು ತೊಗೊಂಡಿದ್ನಲ್ಲ ಅದೇ ಥರ ಸೇಮ್ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಸೊ ಈ ಒಂದು ಕುರ್ತಿನೂ ಅಷ್ಟೇ ಪ್ಯೂರ್ ಕಾಟನ್ನು. ಎಲ್ಲ ನಾನು ತೊಗೊಂಡಿರೋ ಕುರ್ತೀಸ್ ಎಲ್ಲ ಪ್ಯೂರ್ ಕಾಟನ್. ಹಾಗೆ ಕಲರ್ಸ್ ಕೂಡ ನನ್ನ ಹತ್ರ ಇಲ್ದೇ ಇರೋ ಕಲರ್ನೇ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದು 5:30 ಆಗಿದೆ. ಸೊ ಟೀ ಅಥವಾ ಕಾಫಿ ಕುಡಿಯೋ ಟೈಮ್ ಆಯಿತು. ನಾನು ತಲೆನೋವು ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಾಫಿ, ಸ್ಟ್ರಾಂಗಾಗಿ ಕಾಫಿ ಇರಲಿ ಅಂತ ಕಾಫಿ ಮಾಡ್ಕೊಂಡಿದ್ದೀನಿ. ಜಾಗ್ರಿ ಕಾಫಿನ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ತೊಗೊಬರೋದು ಕಾಫಿ ಪೌಡರ್ ಬಂದು ತುಮಕೂರಿನ SS ಪುರಮಲ್ಲಿರುವ ವಿನಾಯಕ ಕಾಫಿ ವರ್ಕ್ಸಿಂದ. ಫಿಲ್ಟರ್ ಕಾಫಿ ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ನಮ್ಮ ಮಾವ ದುಬೈಯಿಂದ ಬರಬೇಕಾದ್ರೆ ಡಾರ್ಕ್ ಚಾಕ್ಲೇಟ್ನ ತಂದಿದ್ರು ನನಗೋಸ್ಕರ. ಎಲ್ಲ ಮೊಮ್ಮಕ್ಳಿಗೂ ನಾರ್ಮಲ್ ಚಾಕ್ಲೇಟ್ಸ್ ತಂದರೆ ನನಗೆ ಮಾತ್ರ ಡಾರ್ಕ್ ಚಾಕ್ಲೇಟ್ಸ್ ತರ್ತಾರೆ. ಯಾಕಂದರೆ ನನಗೆ ಡಾರ್ಕ್ ಚಾಕ್ಲೇಟ್ಸೇ ಇಷ್ಟ ಆಗುತ್ತೆ. ಇದು ಹಾರ್ಟ್ಗೂ ತುಂಬ ಒಳ್ಳೆಯದು ಅಂತ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಅರಬಿಕ್ ಲ್ಯಾಂಗ್ವೇಜಲ್ಲಿ ಏನೇನೋ ಬರ್ತಿದೆ, ಅದಂತೂ ಓದೋದಕ್ಕೆ ನಮ್ಗೆ ಅರ್ಥ ಆಗೋದೇ ಇಲ್ಲ, ಗೊತ್ತಾಗೋದೇ ಇಲ್ಲ ಬಿಡಿ. ಆಮ್ಸ್ಟರ್ಡ್ಯಾಮ್ ಎಟ್ ನೈಟ್ 90 ಗ್ರಾಮ್ಸ್ ಚಾಕ್ಲೇಟ್ ಇದು. ಟೇಸ್ಟ್ ಮಾಡಿ ಹೇಳ್ತೀನಿ, ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು.
ಆ್ಯಂಡ್ ಐ ಆಮ್ ಟ್ರೈಯಿಂಗ್ ದಿಸ್ ಚಾಕ್ಲೇಟ್. ಹೇಳ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು ರಿವ್ಯೂವ್ನ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ತುಂಬ ಏನು ಕಹಿ ಅಂತಲೂ ಇಲ್ಲ. ಇಟ್ಸ್ ವೆರಿ ಗುಡ್. ಆ್ಯಂಡ್ ನಾವಿವಾಗ ತುಮಕೂರಿನ BH ರೋಡಲ್ಲಿರುವ ಟ್ರೆಂಡ್ಸ್ ಫುಟ್ವೇರ್ಗೆ ಬಂದಿದ್ದೀವಿ. ಸೊ ಕೂಪನ್ಸ್ ಇದೆ ಆ್ಯಂಡ್ ಇವತ್ತೇ ಲಾಸ್ಟ್ ಡೇಟು. ಸೊ ಕಲೆಕ್ಷನ್ಸ್ ನೋಡೋಣ ಅಂತ ಬಂದೆ. ಈ ಒಂದು ಚಪ್ಪಲಿ ತುಂಬಾ ಇಷ್ಟ ಆಯಿತು ನನಗೆ. ಇದು ಕ್ಯಾಟ್ ವಾಕ್ದು 2000 ರುಪೀಸ್ ಆಗುತ್ತೆ. ಬಟ್ ಅದರಲ್ಲಿ ಸೈಜ್ ಇಲ್ಲ, ಹಾಗಾಗಿ ತೊಗೊಳಕ್ಕಾಗಲ್ಲ. ಆ್ಯಂಡ್ ಇದು ಸ್ವಲ್ಪ ಓಲ್ಡ್ ಪ್ಯಾಟರ್ನ್ ಅಂತ ಅನ್ನಿಸ್ತು. ಹಾಗೆ ಈ ಶೂಸ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಈವನ್ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಜೀನ್ಸ್ಗೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿರೋದ್ರಿಂದ ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದು ಒಂದು ಚಪ್ಪಲಿನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಕುರ್ತಿಗೆಲ್ಲ ಇದು ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಸಾಫ್ಟ್ ಕೂಡ ಇದೆ, ಕಂಫರ್ಟಬಲ್ ಆಗಿದೆ. ಹಾಗೆ ಶಾಪಿಂಗ್ ಮುಗಿಸಿ ಬರಬೇಕಾದ್ರೆ ಈ ಮಶ್ರೂಮ್ಸ್ನ ತೊಗೊಂಬಂದೆ. ಮಶ್ರೂಮ್ ಚಿಲ್ಲಿ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಡಿನ್ನರ್ಗೆ. ಸೊ ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಚಪಾತಿ ರೆಡಿಯಾಗಿದ್ದು ಆಯಿತು. ಇವಾಗ ಚಪಾತಿನ ನೀಟಾಗಿ 2 ಕಡೆ ಫ್ರೈ ಮಾಡಿ ಇನ್ನೇನು ಮಶ್ರೂಮ್ ಒಂದು ಚಿಲ್ಲಿನೂ ನಾನು ಪ್ರಿಪೇರ್ ಮಾಡಿದ್ದಾಗಿದೆ. ಸೊ ಅದರ ವೀಡಿಯೋನ ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಶೂಟ್ ಮಾಡಿಬಿಟ್ಟು ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಮಶ್ರೂಮ್ ಚಿಲ್ಲಿ. ಆ್ಯಂಡ್ ಈವನ್ ಮಶ್ರೂಮ್ ಪೆಪ್ಪರ್ ಡ್ರೈ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವಾಗ ಟೈಮ್ ಸಿಗುತ್ತೆ ಆವಾಗ ವೀಡಿಯೋನ ನಾನು ಶೂಟ್ ಮಾಡಿ ನಿಮಗೆ ಖಂಡಿತವಾಗ್ಲೂ ವೀಡಿಯೋನ ಹಾಕ್ತೀನಿ. ಆ್ಯಂಡ್ ಇದಾಗಿತ್ತು ನಮ್ಮ ಒಂದು ಸಿಂಪಲ್ ವ್ಲಾಗ್, ರ್ಯಾಂಡಮ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.